ನಾವು ಈಗ ತಾನೇ ಇಲ್ಲಿ ಬರೋಕ್ಕಿಂತಲೂ ಮೊದಲು ಕಲಬುರಗಿ ಜಿಲ್ಲಾಧಿಕಾರಿಗಳ ಜೊತೆ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿ ಮತ್ತು ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ ಅವ್ರ ಹತ್ರನೂ ಚರ್ಚೆ ಮಾಡಿದ್ವಿ. ಇವತ್ತೇನು ಬಿತ್ತನೆ ಕಾರ್ಯ ಏನು ಪ್ರಾರಂಭ ಆಗಬೇಕಾಗ್ತಿದೆ ಕಲಬುರಗಿ ಜಿಲ್ಲೆಯಲ್ಲಿ, ಆದರೆ ರೈತರಿಗೆ ರಸಗೊಬ್ಬರ ಸೂಕ್ತ ರೀತಿಯಲ್ಲಿ ಸಿಗ್ತಾ ಇಲ್ಲ. ರಸಗೊಬ್ಬರ ಅವರೇನು ಹೇಳಿಕೆ ಕೊಡ್ತಾ ಇದ್ದಾರಾ, ಯಾವುದು DAP ಜೊತೆ ಯೂರಿಯಾ ಜೊತೆ ಯಾವುದು ಟ್ಯಾಗ್ ಇರಬಾರ್ದು ಅಂಥೇಳಿ. ಸೊ ಎಲ್ಲ ರಸಗೊಬ್ಬರದವ್ರು ಏನು ಹೇಳ್ತಾ ಇದ್ದಾರೆ, DAP 1350 ಕೊಡ್ತೀವಿ, ಆದರೆ 600 ರೂಪಾಯಿದು ಇದು ತೊಗೋಬೇಕು ನೀವು ಸೊಲ್ಯೂಷನ್ನು. ಅದು 600 ರೂಪಾಯಿ ವೇಸ್ಟ್. ಅದು ಹೊಡೆದ್ರೆ ಬೆಳೆಗಳಿಗೆ ಏನೂ ಆಗಂಗಿಲ್ಲ. ಅಂದರೆ 2000 ಹೆಚ್ಚು ಕಡಿಮೆ ಆಗ್ತದೆ ನಮ್ಗೆ ಒಂದು DAP. ಅದೇ ಥರ ಯೂರಿಯಾದ ಕೊರತೆ ಕೂಡ ಭಾಳ ಇದೆ. ಇವತ್ತು ದಿಢೀರ್ನೇ ನಾವು ನ್ಯಾಚುರಲ್ ಫಾರ್ಮಿಂಗು, ಆರ್ಗ್ಯಾನಿಕ್ ಫಾರ್ಮಿಂಗು, ಜೀವಾಮೃತ ಅದಕ್ಕೆಲ್ಲ ನಾವು ಹೋಗೋಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರೇ, ಗ್ರಾಮ ಸೇವಕರು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ರೈತರ ಮನೆಗೆ ಹೋಗಿ ನೀವು ಕೆಮಿಕಲ್ ಗೊಬ್ಬರ ಹಾಕಬೇಕು ಅಂದರೆ ಇಳುವರಿ ಹೆಚ್ಚಿಗೆ ಆಗ್ತದೆ, ಯೂರಿಯಾ ಹಾಕಬೇಕು, DAP ಹಾಕಬೇಕು ಅಂಥೇಳಿ ನಮಗೆ ಕಲಿಸಿಕೊಟ್ಟಂಥವ್ರೇ ಇವರೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು. ಈಗ ಸಬ್ಸಿಡಿ ಹೆಚ್ಚಿಗೆ ಆಗ್ತಾ ಇದೆ, ನಮ್ಮ ಹಣ ಪೋಲಾಗ್ತಾ ಇದೆ ಅಂಥೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಕೂಡಿ ನೀವು ಕಡಿಮೆ ಕೆಮಿಕಲ್ ಗೊಬ್ಬರ ಬಳಸ್ರಿ ಅಂತ ಹೇಳಿದ್ರೆ, ನಾವು 40 ವರ್ಷದಿಂದ ಈ ಪ್ರಾಕ್ಟೀಸಲ್ಲಿ ಇದ್ದೀವಿ. ಈಗ ದಿಢೀರ್ನೇ ಬಿಡೋಕ್ಕಾಗಂಗಿಲ್ಲ. ಒಂದು. ಎರಡನೇದು, ಇವತ್ತು ಸರ್ಕಾರ ಏನು ಮಾಡಿದೆ, ಕೇಂದ್ರ ಸರ್ಕಾರ ಇವತ್ತು ಪ್ರತಿಯೊಬ್ಬ ರೈತರಿಗೆ ಮ್ಯಾಕ್ಸಿಮಮ್ 5 ಬ್ಯಾಗು ಫರ್ಟಿಲೈಸರ್ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದರೆ 1 ಎಕರೆಗೆ 1 ಚೀಲ ಬೇಕು. ಅಂದರೆ ನಂದು ಸುಮಾರು ಒಂದು 20 ಎಕರೆ ಇದ್ರೆ ನಾನು 5 ಎಕರೆ ಬಿತ್ತಬೇಕಾ, 15 ಎಕರೆ ಹಂಗೆ ಬ್ಯಾರನ್ ಲ್ಯಾಂಡ್ ಇಡಬೇಕಾ? ಇದು ಸರ್ಕಾರಕ್ಕೆ ನಾನು ಕೇಳುವಂಥ ಪ್ರಶ್ನೆ. ಇವತ್ತು ಫುಡ್ ಪ್ರೊಡಕ್ಷನ್ ಏನಿದೆ, ನಾವೆಲ್ಲ ರೈತರು, ನಾವು ಬೆಳೆದಂಥ ಆಹಾರ ನಾವೇ ಉಪಯೋಗ ಮಾಡೋಂಗಿಲ್ಲ. ನಾವು ದೇಶಕ್ಕೆ ಎಲ್ರಿಗೂ ಕೊಡ್ತೀವಿ. ಇದು ನಾವು ಅನ್ನದಾತರು. ಇವತ್ತು ಇದೇ ಪಾಲಿಸಿ ಶ್ರೀಲಂಕಾನಲ್ಲಿ, ಬಾಂಗ್ಲಾದೇಶದಲ್ಲಿ, ನೇಪಾಲ್ನಲ್ಲಿ ಅಡಾಪ್ಟ್ ಮಾಡಿ ದಾರಾದಿಕ್ಕಾಗಿ ಹೋಯ್ತು. ಅಲ್ಲಿ ಕ್ರಾಂತಿ ಆಯಿತು. ಜನರಿಗೆ ತಿನ್ಲಿಕ್ಕೆ ಆಹಾರ ಇರಲಿಲ್ಲ. ಅಂಥ ಸಮಸ್ಯೆ ಭಾರತದಲ್ಲಿ ಮುಂದೆ ಬರ್ಬೋದು. ನೀವು ಯಾವತ್ತು ಬೇಕಾದರೂ ಸಬ್ಸಿಡಿ ವಾಪಸ್ ತಗೊಳ್ರಿ, ಆದರೆ ಫರ್ಟಿಲೈಸರ್ ಸಬ್ಸಿಡಿ ಯಾವತ್ತೂ ವಾಪಸ್ ತಗೋಬಾರ್ದು. ಯಾಕಂತಂದ್ರೆ ಇದು ದೇಶಕ್ಕೆ ಅನ್ನ ಕೊಡುವಂಥದ್ದು. ನಮಗೆ DAP 275-300 ರೂಪಾಯಿ ಕೊಡ್ತಾರಲ್ಲ, ನಾವು ಅದೇನು ಸ್ವಂತ ಬಳಕೆ ಮಾಡೋಂಗಿಲ್ಲ. ನಾವು ಜಮೀನಿಗೆ ಹಾಕ್ತೀವಿ. ಜಮೀನಿಗೆ ಹಾಕಿ ಫುಡ್ ಪ್ರೊಡಕ್ಷನ್ ರೇಸ್ ಮಾಡ್ತೀವಿ. ಅದಕ್ಕೆ ಸರ್ಕಾರಕ್ಕೆ ನಾನು ಕೇಳೋದಿಷ್ಟೇ, ಇವತ್ತು ಪ್ರೈವೇಟ್ ಪ್ಲೇಯರ್ಸಿಗೆ ಬೇಡ, ಹೆಚ್ಚಿನ ಸಂಖ್ಯೆಯಲ್ಲಿ RSKಗಳು, ಅವು ಕೋಆಪ್ರೇಟಿವ್ ಇವೆ, ಎಲ್ಲ ನಮ್ಮ ಕೋಆಪ್ರೇಟಿವ್ ಇವೆ, ಅವರಿಗೆ ಮತ್ತು ಇಲ್ಲೇನು ದೊಡ್ಡ ದೊಡ್ಡ ಡೀಲರ್ ಇದ್ದಾರೆ, ಯಾರು ಪ್ರಾಮಾಣಿಕರು ಇದ್ದಾರೆ ಅಂಥವ್ರಿಗೆ ಗುರುತಿಸಿ ನೀವು DAP ಯೂರಿಯಾ ಸೂಕ್ತ ರೀತಿಯಲ್ಲಿ ಸಿಗುವಂತೆ ಮಾಡಬೇಕು ಅಂಥೇಳಿ DC ಅವ್ರ ಜೊತೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಅವರಿಗೂ ಈ ವಿಷಯ ಬಗ್ಗೆ ಎಲ್ಲ ತಿಳಿಸಿದ್ವಿ. ಅವರು ಕೂಡ ಭಾಳ ತಾಳ್ಮೆಯಿಂದ ನಮ್ಮೆಲ್ಲರ ಜೊತೆ ಸ್ಪಂದನೆ ಮಾಡಿ ನಾನು ಇಮಿಡಿಯೇಟ್ ಅವರು ಇವತ್ತು ಡೀಲರ್ ಮೀಟಿಂಗ್ ಕರೆದಿದ್ದಾರೆ. ನೀವು ಇವಾಗ ಕೇಮ್ ಎಟ್ ದಿ ವೆರಿ ರೈಟ್ ಟೈಮು, ನಿಮ್ಮದೆಲ್ಲ ಬ್ರೀಫಿಂಗ್ ಅವರಿಗೂ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಳೋದಿಷ್ಟೇ, ಫುಡ್ ಪ್ರೊಡಕ್ಷನ್ ಬಗ್ಗೆ ನೀವು ಕಾಂಪ್ರಮೈಸ್ ಆಗಬಾರ್ದು. ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡಬಾರ್ದು. ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಇದು ಇಡೀ ಜನಾಂಗದ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತದೆ. ಅದಕ್ಕೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇವರೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ಹಾರ್ಟಿಕಲ್ಚರ್ದವ್ರು ಇವರೇ ಏನು ಹೇಳಿದ್ದಾರೆ, ಕಾಂಪ್ಲೆಕ್ಸ್ ಡೋಸು ನೀವು 3-4 ಡೋಸ್ ಖಾತಾ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಫರ್ಟಿಲೈಸರ್ ಕೊರತೆ ಇದೆ ಅಂತ ಹೇಳಿದ್ರೆ ನೀವು ಜೀವಾಮೃತ ಹೊಡೀರಿ, ನೀವು ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ರಿ, ಅದೆಲ್ಲ ವಿ ಆರ್ ನಾಟ್ ಯೂಸ್ ಫಾರ್ ಆಲ್ ದೋಸ್ ಸಿಸ್ಟಮ್ಸ್. ನಮಗದು ಗೊತ್ತೇ ಇಲ್ಲ. ಇವತ್ತು ಹಸುಗಳ ಜೀವಾಮೃತ ಹಾಕ್ರಿ ಅಂತ ಹೇಳ್ತಾರೆ. ಇವತ್ತು ಎಲ್ಲ ಕಡೆ ಜರ್ಸಿ ಆಕಳೆ ಇವೆ. ಜರ್ಸಿ ಆಕಳದಿಂದ ಆ ಗೋತನಿಂದ ನಾವು ಜೀವಾಮೃತ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಜವಾರಿ ಆಕಳು ಬೇಕು. ಜವಾರಿ, ದೇವಣಿ, ಕಿಲಾರಿ, ದೇಶಿ ತಳಿ ಬೇಕು. ಆ ದೇಶಿ ತಳಿ ಹಸುಗಳೇ ಇಲ್ಲ ಎಲ್ಲ ಕಡೆ. ಎಲ್ಲಿ ಜೀವಾಮೃತ ಎಲ್ಲಿ ತಯಾರಾಗ್ತದೆ, ಎಲ್ಲಿ ಉತ್ಪಾದನೆ ಆಗ್ತದೆ? ಅದಕ್ಕೆ ನಾನು ಸರ್ಕಾರ ಕೇಳೋದಿಷ್ಟೇ, ಇದು ಫೇಸ್ ವೈಸ್ ಇರಲಿ. ನಾನು ಒಪ್ತೀನಿ, ನ್ಯಾಚುರಲ್ ಫಾರ್ಮಿಂಗು, ಜೀವಾಮೃತ ಮತ್ತು ಇದು ಜೈವಿಕ ಏನಿದೆ ಬಳಕೆ ಮಾಡೋದು ಒಳ್ಳೆಯದು. ಅದು ಭೂಮಿ ಫಲವತ್ತೆ ಹೆಚ್ಚಾಗ್ತದೆ, ಎಲ್ಲ ಆಗ್ತದೆ. ಬಟ್ ಇಮಿಡಿಯೇಟ್ಲಿ ವಿ ಕ್ಯಾನಾಟ್ ಸ್ವಿಚ್ ಆನ್ ಟು ದಟ್ ಸಿಸ್ಟಮ್. ನಾವು 40 ವರ್ಷದಿಂದ ಈ ಪ್ರಾಕ್ಟೀಸ್ ಇಟ್ಕೊಂಡು ಈಗ ದಿಢೀರ್ನೇ ಜೀವಾಮೃತಕ್ಕೆ ನೀವು ಹೋಗ್ರಿ ಅಂತಂದ್ರೆ ನಮ್ಗೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಈಗ ಸದ್ಯ ಎಲ್ಲ ಫರ್ಟಿಲೈಸರ್ಸ್ ಎಲ್ರಿಗೂ ಸಿಗಂತೆ ಮಾಡಬೇಕು. ಕಳ್ಳಸಂತೆಯಲ್ಲಿ ಯಾರು ಇವ್ರು ಹೇಳ್ತಾರೆ, ಸಿಕ್ಕರೆ ನೀವು ಕಂಪ್ಲೇಂಟ್ ಕೊಡ್ರಿ, ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ ಅಂತೇಳಿ.
ಈಗ ನಮ್ಮದು ಮಾರಾಟಗಾರರದ್ದು ಹೆಂಗೆ ಸಂಬಂಧ ಇರ್ತದಂತಂದ್ರೆ ನಮಗೆ ಸ್ವಲ್ಪ ದುಡ್ಡು ಕಡಿಮೆ ಇದ್ರೂ ಕೊಡ್ತಾರೆ ಅವ್ರು. ನಾವು 15 ದಿನ ಆದಮೇಲೆ ದುಡ್ಡು ತಂದು ಕೊಡ್ತೀವಿ, 1 ತಿಂಗಳ ನಾವು ದಿಢೀರ್ನೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಆಗಂಗಿಲ್ಲ. ನಮಗೂ ಅವ್ರಿಗೂ ವೈಯಕ್ತಿಕ ಸಂಬಂಧ ಇರ್ತದೆ. ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಎಷ್ಟೋ ಸರ್ತಿ ನಾವೆಲ್ಲ ಫರ್ಟಿಲೈಸರ್ ಒಯ್ದ ಮೇಲೆ 15 ದಿನ 1 ತಿಂಗಳ ಆದಮೇಲೆ ನಾವು ದುಡ್ಡು ಕೊಟ್ಟವ್ರಿದ್ದೀವಿ. ನಾವೆಲ್ಲ ಅಲ್ಲ, ಕಂಪ್ಲೇಂಟ್ ಕೊಡೋದು ಸೊಲ್ಯೂಷನ್ ಅಲ್ಲ. ಕಂಪ್ಲೇಂಟ್ ಕೊಡೋದು ದಟ್ ಈಸ್ ನಾಟ್ ಎ ಸೊಲ್ಯೂಷನ್. ಅದಕ್ಕೆ ನೀವು ಅವರಿಗೆಲ್ಲ ದೊಡ್ಡ ದೊಡ್ಡ ಡೀಲರ್ ಇಲ್ಲಿ ಪ್ರಾಮಾಣಿಕರು ಭಾಳ ಜನ ಇದ್ದಾರೆ, ಅಂಥವ್ರಿಗೆ ರಸಗೊಬ್ಬರೇ ಕೊಡ್ತಾ ಇಲ್ಲ. ಅಂಥವ್ರು ನನಗೆ ಹೇಳ್ತಾ ಇದ್ದಾರೆ ಭಾಳ ಜನ, ಸರ್ ನಮ್ಗೆ ಕೊಟ್ಟೇ ಇಲ್ಲ, ನಮಗೆ DAPನೇ ಬಂದಿಲ್ಲ, ಯೂರಿಯಾನೇ ಬಂದಿಲ್ಲ. ಅಂಥವ್ರಿಗೆಲ್ಲ ನೀವು ಐಡೆಂಟಿಫೈಡಿ ಮಾಡಿ ಅವ್ರಿಗೆ ಕೊಡ್ರಿ. ಮತ್ತು RSKಗಳು ಅವು ಕೋಆಪ್ರೇಟಿವ್ ಎಲ್ಲ ರೈತರೇ ಮೆಂಬರ್ ಮಾಡಿ ಕಟ್ಟಂಥ ಸಂಸ್ಥೆಗಳು, ಅವುಗಳಿಗೆ FPO ಅವು ಕೂಡ ರೈತರದೇ, ಫಾರ್ಮರ್ಸ್ದೇ. ಅವನು ಅಂಥವಕ್ಕೆಲ್ಲ ನೀವು ಫರ್ಟಿಲೈಸರ್ ಕೊಟ್ಟರೆ ನೇರವಾಗಿ ರೈತರಿಗೆ ಸಿಗ್ತದೆ. ಇದು ಭಾಳ ಗಂಭೀರ ವಿಷಯ. ನಾನು ಇವತ್ತು ರಾತ್ರಿ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೂಡ ನಾನು ಸಾಯಂಕಾಲ ಮಾತಾಡ್ತೀನಿ. ಇವಾಗ ಅವರೆಲ್ಲೋ ಬ್ಯುಸಿ ಇದ್ದಾರೆ ಅಂತ ಹೇಳಿದರೆ ಸಾಯಂಕಾಲ ಮಾತಾಡ್ತೀನಿ, ಅವ್ರ ಗಮನಕ್ಕೂ ತರ್ತೀನಿ. ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದೇನು ಹಿಡನ್ ಏನಿದೆ ಅಂತ ಹೇಳಿದರೆ, ಅವರಿಗೇನು ಅಲೋಕೇಟೆಡ್ ಫರ್ಟಿಲೈಸರ್ ಇತ್ತು ಅದು ಸಿಕ್ಕಿಲ್ಲ, ಅದು ಹೇಳಿಕೆನಲ್ಲೇ ಇದೆ. ಇವ್ರಿಗೇನು DAP ಯೂರಿಯಾ ಕೊಡಬೇಕಾಗಿತ್ತು ಅದ್ರದ್ದು 80% ಕೊಟ್ಟಿಲ್ಲ. ಇನ್ನೂ ರ್ಯಾಕ್ಸ್ ಬರಬೇಕು, ಟ್ರೈನಿಂದ ಬರಬೇಕು, ಅಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು. ಬಿತ್ತನೆ ಆದಮೇಲೆ ನಾವು ಫರ್ಟಿಲೈಸರ್ ತೊಗೊಂಡು ಏನು ಮಾಡೋಣ? ನಾವೆಲ್ಲ ರೈತರು ಬಿತ್ತುವಾಗ ಬೇಕು. ನಾವು ಬಿತ್ತುವಾಗ ಫರ್ಟಿಲೈಸರ್ ಹಾಕಿದ್ರೆ ಅದು ನೇರವಾಗಿ ಬೆಳೆಗೆ ಹೋಗ್ತದೆ. ಆಮೇಲೆ ನಾವು ಓವರ್ ಡೋಸ್ ಕೊಟ್ಟರೆ ಅದು ಏನೂ ಆಗಂಗಿಲ್ಲ, ಅದು ನೀರಿಗೆ ಹರಿದು ಜಮೀನಿಗೆ ಹೋಗ್ತದೆ, ನಾಲ್ಕು ಹೋಗ್ತಾವೆ. ಅದಕ್ಕೆ ದಯಮಾಡಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮತ್ತು ಎಲ್ರಿಗೂ ಫರ್ಟಿಲೈಸರ್ ಸಿಗಂತೆ ಮಾಡಬೇಕು. ಮತ್ತು ಇನ್ನೊಂದು, ಈಗ ಸರ್ಕಾರ ಒಂದು ಪಾಲಿಸಿ ಅಡಾಪ್ಟ್ ಮಾಡಿದೆ, ಎಲ್ರಿಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಒಬ್ಬೊಬ್ಬರಿಗೆ ಮ್ಯಾಕ್ಸಿಮಮ್ 1 ಎಕರ್ಗೆ ಒಂದು ಪಾಕೆಟು, ಮ್ಯಾಕ್ಸಿಮಮ್ ಒಬ್ಬ ಮನುಷ್ಯಗೆ 5 ಪಾಕೆಟ್, 5 ಪಾಕೆಟ್ಗಿಂತಲೂ ಹೆಚ್ಚಿಗೆ ಕೊಡೋಂಗಿಲ್ಲ. ಒಬ್ಬನಿಗೆ 40 ಎಕರೆ ಜಮೀನು ಇದ್ದರೂ ಕೂಡ ಅವನಿಗೆ 5 ಪಾಕೆಟ್ ಕೊಡ್ತಾರೆ. ಇದು ಏನಾಗ್ತಾ ಇದೆ, ಫುಡ್ ಪ್ರೊಡಕ್ಷನ್ ಮೇಲೆ ಎಫೆಕ್ಟ್ ಆಗ್ತದೆ. ಇನ್ ದಿ ಲಾಂಗ್ ರನ್ ದಿಸ್ ವಿಲ್ ಎಫೆಕ್ಟ್ ಅಸ್ ಲೈಕ್ ಎನಿಥಿಂಗ್. ಅದಕ್ಕೆ ದಯವಿಟ್ಟು ನಾನು ಸರ್ಕಾರಕ್ಕೆ ಹೇಳೋದಿಷ್ಟೇ, ಈ ಫುಡ್ ಪಾಲಿಸಿ ಅನ್ನೋದು ನೀವು ಗಮನದಲ್ಲಿ ಇಟ್ಕೊಂಡು ಈ ಟ್ಯಾಗ್ ಏನಿದೆ ಇದನ್ನು ತೆಗಿಬೇಕು. ಇಲ್ಲದೇ ಇದ್ದರೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಇದು ಸಣ್ಣ ವಿಷಯ ಅಲ್ಲ, ಭಾಳ ಗಂಭೀರ ವಿಷಯ. ನೀವು ಬೇರೆವೆಲ್ಲ ಗ್ಯಾರಂಟಿ ಸ್ಕೀಮ್ಗಳು ನಿಲ್ಲಿಸಿದ್ರು ಏನಾಗಂಗಿಲ್ಲ, ನಾವೆಲ್ಲ ಬದುಕ್ತೀವಿ. ಆದರೆ ಫುಡ್ ಪ್ರೊಡಕ್ಷನಿಗೆ ಎಫೆಕ್ಟ್ ಆದರೆ ದೇಶದಲ್ಲಿ ಅರಾಜಕತೆ ಉಂಟಾಗ್ತದೆ. ಬಾಂಗ್ಲಾದೇಶದಲ್ಲಿ ಆ ರೀತಿ ಕ್ರಾಂತಿ ಆಯಿತು, ನೇಪಾಳನಲ್ಲಿ ಆ ರೀತಿ ಆಯಿತು, ಬಾಂಗ್ಲಾದೇಶನಲ್ಲಿ ಆ ರೀತಿ ಆಯಿತು, ಶ್ರೀಲಂಕಾನಲ್ಲಿ ಆ ರೀತಿ ಆಯಿತು. ಆ ರೀತಿ ಕ್ರಾಂತಿ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ದಯವಿಟ್ಟು ಇದು ಮುಂಜಾಗ್ರತೆ ವಹಿಸಿ ನಮ್ಮ ಕಲಬುರಗಿ ಜಿಲ್ಲೆಗೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ತಾವು ಮಾಡಿಕೊಡಬೇಕು ಅಂಥೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಎಲ್ರಿಗೂ, ಸರ್ಕಾರಕ್ಕೆ, ಈಗ DC ಅವರು ಪಾಪ ಭಾಳ ತಾಳ್ಮೆಯಿಂದ ಎಲ್ಲ ವಿಷಯ ಕೇಳಿದ್ರು. ವಾಟ್ ಆ್ಯಕ್ಷನ್ ಐ ಶುಡ್ ಟೇಕ್ ಅಂತೇಳಿ ಅವರು ಆ ಬಾಯಿನಿಂದ ಕೇಳಿದ್ರು. ನಾವು ಅವ್ರಿಗೆ ಏನೇನು ಸಲಹೆ ಕೊಟ್ಟಿದ್ವಿ ಅವುಗಳನ್ನು ಈಗ ಡೀಲರ್ ಮೀಟಿಂಗಲ್ಲಿ ನಾನು ಮಾತಾಡಿ ನಿಮಗೆ ಸಿಗಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ನಾವು ಕೊನೆಯದಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಮುಂದಿನ ಸೋಮವಾರ ಒಳಗಡೆ ಎಲ್ರಿಗೂ DAP ಯೂರಿಯಾ ಸಿಗುವಂತೆ ನೀವು ಮಾಡಬೇಕು. ಇಲ್ಲದೇ ಇದ್ದರೆ ನಾವು ಬೀದಿಗೆ ಹಿಡಿದು ಹೋರಾಟ ಮಾಡಬೇಕಾಗ್ತದೆ. ಅಗ್ರಿಕಲ್ಚರ್ ಆಫೀಸ್ ಗೆರಾವ್ ಹಾಕೋದು, DC ಆಫೀಸ್ ಗೆರಾವ್ ಹಾಕೋದು, ಇದೆಲ್ಲ ನಾವು ಮಾಡಬೇಕಾಗ್ತದೆ ಅಂಥೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೋಡಿ, ಈಗ ರಸಗೊಬ್ಬರ ಬಗ್ಗೆ ಒಂದು ಮಾತು ಹೇಳ್ತೀನಿ ನಾನು. ಈಗ ಯೂರಿಯಾ DAP ಇವೆಲ್ಲ ದೇ ಕ್ಯಾನ್ ಬಿ ಪ್ರೊಡ್ಯೂಸ್ ಅಟ್ ದಿ ನೇಷನ್ ಇಟ್ ಸೆಲ್ಫ್. ನಮ್ಮಲ್ಲಿ ಪ್ರೊಡಕ್ಷನ್ ಮಾಡುವಂಥ ಕೆಪಾಸಿಟಿ ಇದೆ. ಇವ್ರು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ 400%, 500% ಸಬ್ಸಿಡಿ ಕೊಟ್ಟಿದ್ದಾರೆ ಇವರೇ. ಅದಕ್ಕೆ ಆ ಸಬ್ಸಿಡಿ ದುಡ್ಡು ಉಳೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸಬ್ಸಿಡಿ ದುಡ್ಡು ಕೊಟ್ಟರೆ ಅದು ನ್ಯಾಷನಲ್ ಗ್ರೋತಿಗೆ ಹೋಗ್ತಾ ಇದೆ. ನಾವು ಯಾರೂ ಯೂರಿಯಾ ತೊಗೊಂಡು ತಿನ್ನಂಗಿಲ್ಲ, ನಾವು ಇನ್ನೊಂದು ದುರ್ಬಳಕೆ ಮಾಡ್ಕೊಳ್ಳೋಂಗಿಲ್ಲ. ಆ ಯೂರಿಯಾ ಎಲ್ಲ ನಾವು ಜಮೀನಿಗೆ ಹಾಕ್ತೀವಿ. ಅದಕ್ಕೆ ಇದು ಯಾಕೆ, ಈ ಪಾಲಿಸಿ ಯಾಕೆ ಮಾಡ್ತಾ ಇದ್ದಾರೆ? ಈಗ ಕೇಂದ್ರ ಸರ್ಕಾರ ಹೇಳ್ತಾರಲ್ಲ, ಈಗ ಇರಾನ್ ಜೊತೆ ವಾರ್ ನಡೆಯೋದ್ರಿಂದ ಈಗ ಗ್ಯಾಸ್ ಸಿಗ್ತಾಯಿಲ್ಲ, ಪೆಟ್ರೋಲ್ ಸಿಗ್ತಾಯಿಲ್ಲ, ಬೇರೆ ಮಾರ್ಕ್ನಿಂದ ಎಲ್ಲೆಲ್ಲಿಂದೋ ತರ್ತಾ ಇದ್ದಾರೆ. ಅದನ್ನು ಈ ಫರ್ಟಿಲೈಸರಿಗೆ ಯಾಕೆ ಮಾಡಬಾರ್ದು? ಸಪೋಸ್ ಪೆಟ್ರೋಕೆಮಿಕಲ್ಸ್ ಬೇಕಾದಂಥ ಕೆಲವು ಗೊಬ್ಬರ ತಯಾರ ಘಟಕಕ್ಕೆ ಬೇಕು ಪೆಟ್ರೋಕೆಮಿಕಲ್ಸ್, ಅವು ಬೇರೆ ಮಾರ್ಗದಿಂದ, ಬೇರೆ ದೇಶದಿಂದ ಯಾಕೆ ಇಂಪೋರ್ಟ್ ಮಾಡಬಾರ್ದು? ಇವರು ಯಾಕೆ ಮಾಡಬಾರ್ದು? ನಮಗೆ ರೈತರಿಗೆ ಯಾಕೆ ಹೊಟ್ಟಿ ಮೇಲೆ ಹೊಡಿತಾರೆ? ಬೇರೆ ಯಾವುದಕ್ಕೂ ಇಲ್ಲ ಕೊರತೆ, ನಮಗೆ ಮಾತ್ರ ಯಾಕೆ ಕೊರತೆ? ಇದು ಭಾಳ ಗಂಭೀರ ವಿಷಯ. ಇದು ಬರೀ ನಮ್ಮದಷ್ಟೇ ಬದುಕಲ್ಲ, ಇಡೀ ದೇಶದ ಬದುಕು ಇದ್ರ ಮೇಲೆ ಅವಲಂಬನೆ ಆಗಿದೆ.
ರೈತ ಪ್ರೊಡಕ್ಷನ್ ಮಾಡದೇ ಇದ್ರೆ ಅರಾಜಕತೆ ಆಗ್ತದ, ಜನ ಬೀದಿಗೆ ಇಳಿಬೇಕಾಗ್ತದ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಗಂಭೀರವಾಗಿ ಇದು ತಿಳ್ಕೊಬೇಕು. ಈಗ ಕೇಂದ್ರ ಸರ್ಕಾರದ ಹಂಗಾಯ್ತು, ರಾಜ್ಯ ಸರ್ಕಾರ ಇಲ್ಲ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ನಾವು ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಇವ್ರ ಬಾಯಿನಿಂದ ಬರ್ತಾ ಇಲ್ಲ. ಈ ಗ್ಯಾರಂಟಿ ಸ್ಕೀಮಲ್ಲಿ ಇಂಪ್ಲಿಮೆಂಟ್ ಮಾಡಲಿ. ಕೇಂದ್ರ ಸರ್ಕಾರ ಇಷ್ಟೇ ಕೊಟ್ಟರೆ ನಾವು ಒಂದು ಬ್ಯಾಗಿಗೆ 500 1000 ಸಬ್ಸಿಡಿ ಕೊಟ್ಟು ನಿಮ್ಗೆ ಕಡಿಮೆ ದರದಲ್ಲಿ ಕೊಡ್ತೀನಿ ಅನ್ನೋದು ಸ್ಟೇಟ್ ಗೌರ್ಮೆಂಟ್ ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ಇದೆಲ್ಲ ಮಾಡಬೇಕು. ಈ ಒಂದು ಗಂಭೀರತೆ ಸರ್ಕಾರದ ಮೇಲೆ ಇರಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ನಾವು ಯಾವುದೇ ವಿಷಯ ಕೈಗೆತ್ಕೊಂಡ್ರೆ ಅದು ಪರಿಪೂರ್ಣ ಆಗುವವರೆಗೂ ನಾವು ಹೋರಾಟ ಬಿಡೋಂಗಿಲ್ಲ. ಅದಕ್ಕೆ ಒಂದು ವಾರ ನಾವು ಕಾಲಾವಕಾಶ, ಡೆಪ್ಟಿ ಕಮಿಷನರ್ ಅವ್ರು ನಮ್ಗೆ ಹೇಳಿದ್ರು, ಐ ವಿಲ್ ಟೇಕ್ ದಿಸ್ ಮ್ಯಾಟ್ರ್ ವೆರಿ ಸೀರಿಯಸ್ಲಿ ಅಂತ ಅವ್ರು ಹೇಳಿದ್ರು. ಅಗ್ರಿಕಲ್ಚರ್ JDನೂ ಹೇಳಿದ್ರು. ಅದಕ್ಕೆ ಅವ್ರ ಮೇಲೆ ಭರವಸೆ ಇಟ್ಕೊಂಡು ನಾವು ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ. ಒಂದು ವಾರದಲ್ಲಿ ಆಗದೆ ಇದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. DC ಆಫೀಸ್ ಗೆರಾವ್ ಹಾಕೋದು, ಅಗ್ರಿಕಲ್ಚರ್ ಆಫೀಸ್ ಗೆರಾವ್ ಹಾಕೋದು, ಇಂಥದ್ದೆಲ್ಲ ನಾವು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಲ್ಲ, ನಾನು ಅವರು ಪಾಪ ಹೊಸದಾಗಿ ಬಂದಿದ್ದರು, ಅವರು DAP ಈ ಥರ ಟ್ಯಾಗ್ ಕೊಡ್ತಾರಂದ್ರೆ ನಾನು ಇದನ್ನು ಸೀರಿಯಸ್ ತೊಗೋತೀನಿ. ಮತ್ತು RSK ಕೊಡ್ರಿ ಹೆಚ್ಚಿಗೆ ಡಿಸ್ಟ್ರಿಬ್ಯೂಷನ್ ಅಂದರು. ಅವ್ರು ಒಪ್ಕೊಂಡ್ರು. RSKಗಳಿಗೆ ನಾನು ಹೆಚ್ಚಿಗೆ ಕೊಡ್ತೀನಿ, ಮತ್ತು ರೈತರಿಗೆ ನೇರವಾಗಿ ಸಿಗುವಂತೆ ನಾವು ವ್ಯವಸ್ಥೆ ಮಾಡ್ತೀನಿ. ಮತ್ತು ನಿಮ್ಗೆ ಅಲೋಕೇಟೆಡ್ ಏನು DAP ಇತ್ತು, ಯೂರಿಯಾ ಬಂದಿಲ್ಲ ಅಂತ ನಾವು ಅವ್ರ ಗಮನಕ್ಕೆ ತಂದಾಗ ಅದು ತರಿಸ್ಕೊಡೋಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ನೀವು ಡಿಸ್ಟಿಕ್ ಏನು ಸರ್? ಹಾಂ, ಅದು ಕೊಡಬೇಕಂತ. ಅದು ಕೊಟ್ಟರೆ ನೇರವಾಗಿ ರೈತರಿಗೆ ಹೋಗ್ತದೆ. ಅಲ್ಲಿ ಸದಸ್ಯರೆಲ್ಲ ನಾವೇ ಇರ್ತೀವಿ, ರೈತರೇ ಸದಸ್ಯರು ಇರ್ತೀವಿ. ನಮ್ಮ ಹಕ್ಕುಗಳನ್ನು ಕೇಳೋಕೆ ನಮ್ಗೆ ಈಸಿ ಆಗ್ತದೆ. ಅಲ್ಲಿಗೆ ಹೆಚ್ಚಿಗೆ ಕೊಡಲಿ. ಮತ್ತು ಈಗ ಒಂದೇನಿದೆ ಅಂತಂದ್ರೆ ಅವ್ರಿಗೆ ಏನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ. ಈಗ ಅದು ಅಂಕಿ ಸಂಖ್ಯೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅವ್ರಿಗೆ 80% ಅಲೋಕೇಶನ್ ಇನ್ನೂ ಬಂದಿಲ್ಲ. 20%ರಲ್ಲೇ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಬಫರ್ ಝೋನ್ ಅಂತ ಕ್ರಿಯೇಟ್ ಮಾಡ್ತಿದ್ರು. ಅಂದರೆ ಏನೋ ಬೇಡಿಕೆ ಹೆಚ್ಚಿಗೆ ಆದಾಗ ಕೊಡ್ಬೋದು ಅಂತೇಳಿ ರಿಸರ್ವ್ ಇಡ್ತಿದ್ರು. ಹಾಂ 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 ಇಲ್ಲ, ಕೋಆರ್ಡಿನೇಷನ್ ಅದು ಏನಿದೆ ನನಗೆ ಗೊತ್ತಿಲ್ಲ. ಬಟ್ ಇವ್ರಿಗೇನು ಅಲಾಟೆಡ್ ಇತ್ತು ಅದು ಬಂದಿಲ್ಲ ಅಂತ ಹೇಳ್ತಾರೆ. ಆ ಕೊರಗಿದೆ. 80% ಇವ್ರಿಗೆ ಬಂದಿಲ್ಲ ಇನ್ನೂ ಫರ್ಟಿಲೈಸರ್ ನಮ್ಮ ಕಲಬುರಗಿ ಜಿಲ್ಲೆಗೆ. ಮರ್ಯಾದೆ ಸಲುವಾಗಿ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಷ್ಟು ಮೆಟ್ರಿಕ್ ಟನ್ ನಮ್ಗೆ ಬಂದಿದೆ ಅಂತೇಳಿ. ಅಷ್ಟು ಬಂದಿಲ್ಲ, ಅಷ್ಟು ಬಿಡುಗಡೆನೇ ಆಗಿಲ್ಲ. ಮತ್ತು ಇನ್ನೊಂದು, ಕಬ್ಬಿಗೆ ಈಗ ಸ್ಟಾರ್ಟ್ ಆಗ್ತದೆ. ಈಗ ನಾವೆಲ್ಲ ಕಬ್ಬಿಗೆ ಸೆಕೆಂಡ್ ಡೋಸ್ ಕೊಡ್ತೀವಿ. ಸೆಕೆಂಡ್ ಡೋಸ್ ಕೊಟ್ಟು ಒಂದು 20 ದಿನ ಆದಮೇಲೆ ಥರ್ಡ್ ಡೋಸ್ ಕೊಡ್ತೀವಿ. ನಮಗೆಲ್ಲ ರಸಗೊಬ್ಬರ ಇಲ್ಲ. ಈಗ 1 ಎಕರೆಗೆ ಒಂದೊಂದು ಪ್ಯಾಕೆಟ್ ಕೊಟ್ರೆ ನಾವು ಕಬ್ಬಿಗೆ ಹೆಂಗಾಗಬೇಕು? ಕಬ್ಬಿಗೆ 1 ಎಕರೆಗೆ ನಾವು ಕನಿಷ್ಠ ಅಂತಂದರೆ 2-2.5 ಕ್ವಿಂಟಲ್ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತೀವಿ. ನಮ್ಗೆ ಎಲ್ಲಿಂದ ಸಿಗಬೇಕು? ಸೊ ಇವೆಲ್ಲ ಗಂಭೀರ ವಿಷಯ ಇದೆ. ಇದರಿಂದ ನಿಮಗೆಲ್ಲ ಗೊತ್ತಿರಬೇಕು, 3 ದಿವಸ ಹಿಂದ್ಗಡೆ ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಶುಗರ್ ಎಕ್ಸ್ಪೋರ್ಟ್ ಮಾಡೋದು ಸ್ಟಾಪ್ ಮಾಡ್ಯದು. ಅಂದರೆ ಅವ್ರಿಗೆ ಹೀಗೆ ಗೊತ್ತಾಗಿದೆ ಶುಗರ್ ಕೇನ್ ಗ್ರೋತ್ ಕಡಿಮೆ ಆಗ್ತದೆ, ಸಕ್ಕರೆ ನಮಗೆ ಕಡಿಮೆ ಬೀಳ್ತದೆ, ನಾವು ಹೊರಗೆ ಕೊಡೋದು ಬೇಡ ಅಂತೇಳಿ ಅವ್ರು ಈಗಾಗಲೇ ಚಿಂತನೆ ಮಾಡಿದ್ದಾರೆ. ಅದು ಇವ್ರು ಫರ್ಟಿಲೈಸರ್ ಕೊಡದೇ ಇದ್ದರೆ ಇನ್ನೂ ಕಡಿಮೆ ಆಗ್ತದೆ. ಈಗ ಶುಗರ್ ಕೇನ್ ಏನಿದೆ, ಹೆಚ್ಚಿಗೆ ಫರ್ಟಿಲೈಸರ್ ಕೊಟ್ಟರೆ ಬೆಳೆಯುವಂಥದ್ದು. ನಾನು ಕಬ್ಬು ಬೆಳೆಗಾರರಾಗಿ ನನ್ನ ಅನುಭವ ಹೇಳ್ತಾ ಇದ್ದೀನಿ. ನಾವು ಹೆಚ್ಚಿಗೆ ಕೆಮಿಕಲ್ ಕೊಟ್ಟರೆ ಶುಗರ್ ವೇಟ್ ಬರ್ತದೆ, ಇಲ್ಲ ಅಂತಂದ್ರೆ ವೇಟೇಜೇ ಬರೋಂಗಿಲ್ಲ ನಮಗೆ. ಅದಕ್ಕೆ ಇವೆಲ್ಲ ಗಂಭೀರ ವಿಷಯಗಳನ್ನು ಅರ್ಥಕೋಬೇಕು. ಫುಡ್ ಪ್ರೊಡಕ್ಷನ್ ಬಗ್ಗೆ ಕಾಂಪ್ರಮೈಸ್ ಆಗಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ. ಈಗ ಏನಾಗ್ತದೆ ಇದೆ, ಈಗ ಜನರು, ಈಗ ರೈತರು ಏನಿರ್ತಾರೆ ಭಾಳ ಎಮೋಷ್ನಲ್ ಇರ್ತಾರೆ. ನಾವು ಇನ್ನೂ ನಮ್ಮ ಜಮೀನುಗಳು ತಯಾರಾಗಿಲ್ಲ. ಒಂದಿನ ಇಡೀ ದಿನ ನಾವು ಫರ್ಟಿಲೈಸರ್ ತೊಳಕ್ಕೆ ಬಂದೀವಿ, ಅವತ್ತು ಸಿಗದೇ ಇದ್ರೆ ನಾವು ಭಾಳ ನರ್ವಸ್ ಆಗ್ತೀವಿ. ಅವಾಗ ನಾವು ಜಗಳ ತೆಗಿತೀವಿ. ಯಾಕಂತಂದ್ರೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ಈಗ ನಮ್ಮದೇನು ಪ್ರೊಡಕ್ಷನ್ ಇದೆ, ಒಂದು ಬ್ಯಾಗ್ ಜೋಳಕ್ಕೆ 1000 ರೂಪಾಯಿ ಖರ್ಚಾದ್ರೆ 500 ರೂಪಾಯಿ ಲೇಬರಿಗೆ ಹೋಗ್ತದೆ. ಲೇಬರ್ ಭಾಳ ಕಾಸ್ಟ್ಲಿ ಆಗಿದೆ. ಹೀಗಾಗಿ ಜನ ಎಮೋಷ್ನಲ್ ಆಗ್ತಾ ಇದ್ದಾರೆ. ಯಾವುದೇ ವಿತರಕರಿಗೆ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಕೂಡ ತಾಳ್ಮೆನಿಂದಿರ್ರಿ. ರೈತರು ಅಸಭ್ಯವಾಗಿ ವರ್ತನೆ ಮಾಡ್ತೀವಿ, ನಾವು ಬಾಯಿಗೆ ಬಂದಂಗೆ ಬೈತೀವಿ, ಮಾಡ್ತೀವಿ. ಆದ್ರೂ ನೀವು ಈಸ್ ದಿನ ಹೆಂಗೆ ತಾಳ್ಮೆನಿಂದಿದ್ರಿ ಹಂಗೆ ತಾಳ್ಮೆನಿಂದಿರ್ರಿ. ಯಾವುದೇ ರೈತ ಇರಲಿ, ರೈತ ನಾಯಕ ಇರಲಿ, ಅವ ನಿಜವಾಗಿ ರೈತ ಇಲ್ಲದೆ ಇದ್ದರೂ ಕೂಡ ರೈತರ ಪರವಾಗಿ ಧ್ವನಿ ಎತ್ತಿದ್ರೆ ಅವನಿಗೆ ಮರ್ಯಾದೆ ಕೊಟ್ಟು ನೀವು ಮಾತಾಡೋದು ಕಲೀರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗೆ, ಎಲ್ಲ ವಿತರಕರಿಗೆ. MRPಗಿನ್ನ ಹೆಚ್ಚಿಗೆ ಯಾರೂ ಕೊಡಬಾರ್ದು. ಕೊಟ್ಟರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ನಾನು ಈಗ ತಾನೇ ಹೇಳ್ದಲ್ಲ, ನಮಗೂ ಅವರಿಗೂ ಸಂಬಂಧ ಇರ್ತದೆ. ಒಂದೊಂದು ಸರ್ತಿ ಉದ್ರಿ ಕೊಡ್ತಾರೆ, ನಾವು ಕಂಪ್ಲೇಂಟ್ ಇಮಿಡಿಯೇಟ್ ಕೊಡೋಕೆ ಆಗಂಗಿಲ್ಲ. ನಮ್ಮದು ಅನಿವಾರ್ಯತೆ ಇರ್ತದೆ.
ಅವ್ರೇನು ಹೇಳ್ತಾರೆ, ಈಗ ದುಡ್ಡಿಲ್ಲಪ್ಪ ನಾನು ಆಯ್ತು ರೀ, ನೀವೆಲ್ಲಿ ಹೋಗಂಗಿಲ್ಲ ರೀ, ಕೊಡ್ರಿ ಒಂದು 15 ದಿನ ಬಿಟ್ಟು 1 ತಿಂಗಳು ಬಿಟ್ಟು ಕೊಡ್ರಿ ಅಂತಾರೆ. ಅದಕ್ಕೆ ನಾವು ದಿಢೀರ್ನೇ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಈಗ ನಿಮ್ಮ ಸ್ನೇಹಿತರೊಬ್ಬರು ಹೇಳ್ದಂಗೆ ಆ ವ್ಯವಸ್ಥೆ ಸುಧಾರಣೆ ಮಾಡೋದು ಸರ್ಕಾರದ ಕೈಯಾಗಿದೆ. ನಮ್ಮ ಮೇಲೆ ಹೇಳ್ಬೇಡ್ರಿ ಅದೆಲ್ಲ. ನೀವು ಕಂಪ್ಲೇಂಟ್ ಕೊಡ್ರಿ ಅಂತ ನಾವು ಕೊಡೋಕ್ಕಾಗಂಗಿಲ್ಲ. ನೀವು ಮಾರದೇ ಇದ್ದಂಗೆ ನಿಮ್ಮದೇನಿದೆ ಸ್ಕ್ವಾಡು, ನೀವೆಲ್ಲ ಚೆಕ್ ಮಾಡಿರಿ, ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಗಂಜಿಗೆ ಹೋದ್ರೆ ಗೊತ್ತಾಗ್ತದೆ ಹ್ಯಾಂಗೆ ಟ್ಯಾಗ್ ಮಾಡಕತ್ತಾರ ಅನ್ನೋದು. ಅದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾದವ್ರು ಹೊಸ ಆಫೀಸ್ ತೆಗೆದಿದ್ದು ನಂದು ಬಹುಶಃ ಫಸ್ಟ್ ಪ್ರೆಸ್ ಮೀಟು. ಐ ಆಮ್ ವೆರಿ ಹ್ಯಾಪಿ ಟು ಕನ್ವೆ ಆಲ್ ದಿ ಬೆಸ್ಟ್. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ಆಫೀಸ್ನಿಂದ ನೀವೆಲ್ಲ ಬೆಳೀಲಿ, ನಿಮ್ಮೆಲ್ಲ ಬದುಕು ಬಂಗಾರ ಆಗಲಿ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಯಾವ ಸ್ಯಾಲ್ರಿ ಇಲ್ಲ, ಏನಿಲ್ಲ. ಯು ಹ್ಯಾವ್ ಟು ಜನ್ರೇಟ್ ರೆವಿನ್ಯೂ ಅಮಂಗ್ ಯುವರ್ ಸೆಲ್ಫ್. ಮುಂಚೆ ಶಶಿಕುಮಾರ್ ಅವರು SP ಇದ್ದಾಗ ಒಂದು ಸರ್ತಿ ಮೊಬೈಲ್ ಒಂದು 2-3 ಮಂದಿ ಸೋಷಿಯಲ್ ಮೀಡಿಯಾದವ್ರು ಕಸ್ಕೊಂಡಿದ್ರು ಶೂಟ್ ಮಾಡಿದಾಗ. ಆವಾಗ ನಾನೇ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದೆ, ಸರ್ ಸೋಷಿಯಲ್ ಮೀಡಿಯಾದವ್ರು ಅವರೇನು ವೈಯಕ್ತಿಕವಾಗಿ ತನ್ನ ಸಲುವಾಗಿ ಸೋಲಂಗಿಲ್ಲ ಅಂತ ಹೇಳಿದಾಗ ನಾನು ಕೂಡ ಇದ್ರ ಬಗ್ಗೆ ನನ್ನದೇ ಸಣ್ಣದು ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ. ನಿಮ್ಮೆಲ್ಲರ ಬಗ್ಗೆ ನನಗೂ ಸಿಂಪತಿ ಇದೆ. ಬಿಕಾಸ್ ಯು ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ನ್ಯೂಸ್. ಇವತ್ತು ಸೋಷಿಯಲ್ ಮೀಡಿಯಾ ಮೇಲೆ ಎಷ್ಟು ಡಿಪೆಂಡ್ ಇದ್ದೀವಿ ಅಷ್ಟು ಯಾವುದೂ ಇಲ್ಲ. ಇಟ್ ವಿಲ್ ರೀಚ್ ಅಸ್ ಎವ್ರಿ ಟೈಮ್. ನ್ಯೂಸ್ ಪೇಪರ್ನ ನಮ್ಗೆ ಓದೋಕ್ಕಾಗಂಗಿಲ್ಲ. ರಾತ್ರಿ ನಾವು ಮಲ್ಕೊಂಡಾಗ ಪೇಪರ್ ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಏನೇನಾಯ್ತು ಘಟನೆಗಳೆಲ್ಲ ನೋಡ್ತೀವಿ. ಆಲ್ ದಿ ಬೆಸ್ಟು. ಒಂದು ಸಣ್ಣ ಸಲಹೆ ಏನು ಅಂತೇಳಿದ್ರೆ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿ ಇಶ್ಯೂಸ್. ಯಾರೋ ರಾಜಕೀಯ ಲೀಡರ್ದು ಬರ್ತ್ಡೇ ಸೆಲಿಬ್ರೇಷನ್ನು ಅದಕ್ಕಿಂತಲೂ ಇಶ್ಯೂ ಆಧಾರಿತವಾಗಿ ನೀವು ಮಾಡಿದರೆ, ಈಗ ಮೊನ್ನೆ ಅಫ್ಜಲ್ಪುರ್ ಘಟನೆ ಅದನ್ನು ಸೋಷಿಯಲ್ ಮೀಡಿಯಾನಿಂದನೇ ಜಾಗೃತಿ ಮೂಡಿಸಿದೆ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಡನ್ ಎ ಟ್ರಿಮೆಂಡಸ್ ವರ್ಕ್. ಅದೆಲ್ಲ ಕಡೆ ಸಂಚಲನ ಮೂಡಿದೆ, ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಅದಕ್ಕೆ ಅಂಥ ಗಂಭೀರತೆ ತಾವು ಕೂಡ ಅರೀರಿ. ಈಗ ನಾವು ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಗಂಜಿಗೆ ಹೋಗ್ರಿ, ನಿಮ್ಗೆ ಯಾರೂ ಪುನಃ ಇಡೋಂಗಿಲ್ಲ. ನೀವು ಹೋಗಿ ಶೂಟ್ ಮಾಡ್ಕೊಳ್ರಿ. ಯಾರು ರೈತರು ಕೇಳಿದ್ರು ಎಲ್ಲ ಡೀಲರ್ ಹೇಳ್ತಾರೆ ನಮ್ಮಲ್ಲಿ ಯೂರಿಯಾ ಇಲ್ಲ, DAP ಇಲ್ಲ, ಯೂರಿಯಾ ಇಲ್ಲ, DAP ಇಲ್ಲ. ಅಂತ ಇವ್ರು ಹೇಳಕತ್ತಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರು. ಅಲ್ಲಿ ಹೋಗಿ ನೀವು ಕೇಳ್ರಿ, ಯಾರೂ ಇಲ್ಲ ಅಂತಾರೆ. ಸೊ ಇಂಥದ್ದೆಲ್ಲ ಮಾಡಿರಿ ಅಂಥೇಳಿ ನಾನು ಕೂಡ ಒಂದು ಸಣ್ಣ ಸಲಹೆ ಕೊಡ್ತೀನಿ. ನಮ್ಮ ಸ್ನೇಹಿತರು ಮುಕ್ಕ ಅವರು ಕೂಡ ಭೀಮಾ ಏತ ನೀರಾವರಿ ಬಗ್ಗೆ ಭಾಳ ಹೋರಾಟ ಮಾಡಿದ್ದಾರೆ.